ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು 10:30 ಆಗಿದೆ ಟೈಮು. ಇವತ್ತು ಲಾಗ್ನ ಶುರು ಮಾಡಿದೆ ಈಗ. ಸೊ ಇವತ್ತು ಮದ್ದಿಹಳ್ಳಿಯಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ ಹೋಗ್ಬೇಕು. ಸೊ ಹೋಗಲೇಬೇಕು, ಬರಲೇಬೇಕು ಅಂತಂದು ಕರೆದಿದ್ದಾರೆ. ಅದಕ್ಕೋಸ್ಕರ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಅವ್ರಿಗೆ ಮತ್ತೆ ನೆಕ್ಸ್ಟ್ ಸ್ಕೂಲ್ ಅಂದರೆ ಕ್ಲಾಸಸ್ ನಡೀತಾ ಇದೆಯಂತೆ. ಸೊ ನಿಮಗಾಗಿ ಇವತ್ತು ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ರೆಡಿ ಆದ ಆಗ್ಲೇ ನಮ್ಮ ಮನೆಯವ್ರು ಸ್ನಾನ ಮಾಡ್ತಾವ್ರೆ. ಸೊ ಅವರು ರೆಡಿ ಆಗಿಬಿಟ್ರೆ ಇನ್ನು ನೆಕ್ಸ್ಟ್ ಹೊರಟದೇನೆ. ಅಂದರೆ ಯಾವುದಂದ್ರೆ ಇದು ಅಮರಾಪುರದ ಪಕ್ಕ ಬರುತ್ತೆ ಮದ್ದಿಹಳ್ಳಿ. ಸೊ ಹೊರಡಬೇಕು ಈಗ ನೆಕ್ಸ್ಟು. ಸೊ ನೋಡಿ ಈ ಥರ ಸ್ಯಾರಿ ಹಾಕಿದ್ದೀನಿ, ಆರ್ಗಾಂಜಾ ಸ್ಯಾರಿ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಒಂದು ಟೈಮ್ ಹಾಕಿದ್ದೆ, ಸುಮಾರು ಅಂದರೆ ಆಗಲೇ ಒಂದು 7-8 ಮಂತ್ಸೇ ಆಗೋಯ್ತು. ಸೊ ಇವತ್ತು ವೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಂಥರ ಈ ಪಾಚಿ ಗ್ರೀನ್ ಅಂತೀವಲ್ಲ, ಸೊ ಆ ಥರ ಗ್ರೀನ್, ಬಾಟಲ್ ಗ್ರೀನ್ ಅಂದರೆ ಫುಲ್ ಡಾರ್ಕ್ ಬರುತ್ತೆ. ಇದೊಂಥರ ಪಾಚಿ ಗ್ರೀನ್, ಲೈಟ್ ಗ್ರೀನ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ. ಇದು ನಾನು ಆಗಲೇ ಲಿಂಕನ್ನು ಕೊಟ್ಟಿದ್ದೀನಿ, ಮೀಶೋ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಈ ಥರ ಸಿಂಗಲ್ ಪಲ್ಲು ಹಾಕಿದ್ದೀನಿ ನೋಡಿ, ಭಾಳ ಚೆನ್ನಾಗಿ ಕಾಣಿಸ್ತೈತೆ. ಬ್ಲೌಸ್ ಈ ಥರ ಹೊಲಿಸಿದ್ದೀನಿ ನಾನು. ನಿಮ್ಗೆ ಆಮೇಲೆ ನಾನು ಟೋಟಲಿ ತೋರಿಸ್ತೀನಿ ಯಾವ ರೀತಿ ಇದೆ ನನ್ನ ಔಟ್ಫಿಟ್ ಅಂತ. ಸೊ ಇದೆಯಲ್ಲ ಸ್ಲೀವ್ಗೆ ಹಾಕ್ಸಿದ್ದೀನಲ್ಲ, ಸೊ ಇದು ಬ್ಲೌಸ್ ಪೀಸ್ ಬಂದಿದ್ದು, ಆದರೆ ಅದು ಫುಲ್ಲು ಕಡಿಮೆ ಕೊಟ್ಬಿಟ್ಟವ್ರೆ ಮೀಶೋ ಅಲ್ಲಿ. ಅದಕ್ಕೋಸ್ಕರ ಇದನ್ನ ಬಾಡಿಗಾದರೂ ಹಾಕ್ತೀವಿ, ಇಲ್ಲಾಂದರೆ ಸ್ಲೀವ್ಗಾದರೂ ಹಾಕ್ತೀವಿ ಅಂತ ಕೇಳಿದ್ರು ಅವರು ಟೈಲರು. ಆಗ ಬಾಡಿಗೆ ಹಾಕಿದ್ರೆ ಬೇಡ, ಬಾಡಿ ಬೇಕಾದರೆ ಈ ಥರ ಕ್ಲಾತೆ ಹಾಕ್ಬಿಡಿ, ಸ್ಲೀವ್ಗೆ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಇದು ಎಲ್ಲ ಫುಲ್ ಎಂಬ್ರಾಯ್ಡ್ರಿ ಬಂದಿದೆ, ಫುಲ್ಲು ಕೊಟ್ಟಿದ್ರೆ ಭಾಳ ಚೆನ್ನಾಗಿರೋದು ಇನ್ನೂ ನೋಡೋದಕ್ಕೆ, ಅಂದರೆ ಹಾಕ್ಕೊಂಡಾಗ. ಏನು ಮಾಡೋಣ, ಅದು ಕಡಿಮೆ ಇತ್ತಲ್ಲ, ಅದಕ್ಕೋಸ್ಕರ ಸ್ಲೀವ್ ಹಾಕ್ಸ್ಬಿಟ್ಟು ಈ ಥರ ಓಲ್ಡ್ ಬಫ್, ಅಂದರೆ ನಾನು ಅದರಲ್ಲಿ ಪಿಕ್ ಅದೇ ಥರನೇ ಇತ್ತು ಮೀಶೋ ಅಲ್ಲಿ. ಸೊ ಅದನ್ನೇ ತೋರಿಸ್ದೆ, ನನಗೆ ಇದೇ ಥರನೇ ಬೇಕು ಸ್ಲೀವ್ ಅಂದರೆ. ಸೇಮ್ ಡಿಟ್ಟೋ ಅದೇ ಥರನೇ ಇಟ್ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಟೈಲರು. ಸೊ ಈಗ ಬಾಡಿಗೆ ಬೇರೆ ಕ್ಲಾತ್ ಹಾಕ್ಸಿ ಇದಕ್ಕೆ ಮ್ಯಾಚ್ ಆಗೋದು, ಸ್ಲೀವ್ ಮಾತ್ರ ಇದು ಹಾಕ್ಸಿದ್ದೀನಿ. ಸೊ ಈ ಥರ ಇದೆ. ಆಮೇಲೆ ನಿಮಗೆ ಟೋಟಲಿ ಔಟ್ಫಿಟ್ ತೋರಿಸ್ತೀನಿ, ಯಾವ ರೀತಿ ಇತ್ತು ಸ್ಯಾರಿ ವಿತ್ ಬ್ಲೌಸು, ನನ್ನ ಜ್ಯುವೆಲರಿ ಆಗಿರ್ಬೋದು, ಯಾವ ಥರ ಇದೆ ಅಂತಂದು ಹೇಳಿ ತಪ್ಪದೆ. ಸೊ ಈಗ ನೆಕ್ಸ್ಟ್ ಹೊರಡೋದೆ, ಇನ್ನೇನು ಟೈಮ್ ಆಯಿತು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಗಲೇ, ಬ್ಯಾಗ್ ಇಟ್ಕೊಳ್ಳೋದು ಎಲ್ಲನೂ ಐಟಮ್ಸು, ನನಗೇನೇನು ಬೇಕೋ ವೀಡಿಯೋ ಕವರ್ ಮಾಡೋದಕ್ಕೆ ಎಲ್ಲನೂ. ಸೊ ಆ ಬ್ಯಾಗ್ಗೆ ಎಲ್ಲೋದ್ರೂ ಆ ಬ್ಯಾಗ್ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಇದು ನಾನೀಗ ಗಾಡೀಲಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಮೇಲೆ ಈ ಥರ ಹಾಕ್ಕೊಂಡು ಒಂದು ಜರ್ಕಿನ್ ಆ ಟೈಪ್ ಹಾಕ್ಕೊತೀನಿ. ಸೊ ಇಲ್ಲ ಅಂದರೆ ಅದು ಒಂಥರ ಆರ್ಗಂಜ ಬೇರೆ, ಕುತ್ಕೊಂಡ್ರೆ ಒಂಥರ ಜಾರ್ದಂಗೆ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ತಗೊಂಡು ಹೊರಡೋದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡೋಣ ಇವತ್ತು ಮದ್ದಿಹಳ್ಳಿಲಿ ಯಾವ ರೀತಿ ಮಾಡ್ತಾರೆ ಜಾತ್ರೆ ಅನ್ನೋದು ಶೇರ್ ಮಾಡ್ಕೊತೀನಿ. ಇನ್ನೇನು ಜ್ಯೋತಿಗಳು ಅಂದರೆ ಆರತಿಗಳು ಒಂದು 10 ಗಂಟೆಯಿಂದ ಶುರು ಅಂತ ಹೇಳಿದ್ರು, ಆಗಲೇ ಟೈಮ್ ಬಂದು 10:30 ಆಗ್ತಾ ಇದೆ. ಸೊ ನಾವು ಹೋಗೋಷ್ಟರಲ್ಲಿ ಅದು ಮುಗ್ದೋಗುತ್ತೋ ಏನೋ ಗೊತ್ತಿಲ್ಲ. ಇವತ್ತು ಕೆಲಸ ಇತ್ತು ಇವರಿಗೆ, ಅದಕ್ಕೋಸ್ಕರ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಈಗ ಹೊರಡ್ತೀವಿ, ಬನ್ನಿ ಹೋಗೋಣ ಮದ್ದಿಹಳ್ಳಿಗೆ. ನಿಮಗೂ ಪರಿಚಯ ಮಾಡಿಸ್ಕೊಡ್ತೀನಿ, ಆ ಊರನ್ನ ನಿಮಗೂ ತೋರಿಸ್ಕೊಡ್ತೀನಿ, ವಿಡಿಯೋ ಮುಖಾಂತರನೇ ನೋಡಿಬಿಡಿ. ಓಕೆ ನೋಡಿ, ಮದ್ದಿಹಳ್ಳಿ ಬಂದ್ವಿ. ಜೀವಿತ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು. ಸೊ ಅವ್ರ ಮನೆಗೆ ಬಂದಿರೋದು. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ ನಿಮಗೂ. ಒಳಗಡೆ ಹೋಗೋಣ ಈಗ. ಸೊ ಆಗಲೇ ಬಂದ್ಬಿಟ್ಟು ನಾನು ಮಾತಾಡಿಸಿ ಮತ್ತೆ ವಿಡಿಯೋಗೆ ಅಂತ ಹೊರಗಡೆ ಬಂದಿದ್ದು. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಜೀವಿತನು ಮತ್ತೆ ಅವ್ರ ಅಮ್ಮ ಜ್ಯೂಸ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಅಷ್ಟರಲ್ಲಿ ನಾವು ಅವ್ರ ಮನೆ ನೋಡ್ಕೊಂಡು ಬರೋಣ ಬನ್ನಿ ಅಂತ ತೋರ್ಸೋಣ ಅಂತ ಬಂದೆ ನೋಡಿ. ಸೊ ಎಷ್ಟು ಚೆನ್ನಾಗಿದೆ. ಎಂಟ್ರಿ ಆಗಿದ ತಕ್ಷಣ ಇದೊಂದು ಸ್ವಲ್ಪ POP ಮಾಡಿಸಿದ್ದಾರೆ, ಇಲ್ಲೂ ಮತ್ತೆ ಹಾಲಲ್ಲಿ. ಸೊ ಎರಡು ಕಡೆ ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲೇ ಇದು ಮಾಡಿಸಿಲ್ಲ ಅಂದ್ರೂ ಎಂಟ್ರೆನ್ಸ್ ಅಲ್ಲಿ ಮತ್ತೆ ಹಾಲಲ್ಲಿ ಮಾಡಿಸಿದ್ರೆ ಒಂಥರ ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಇರೋದ್ರಲ್ಲಿ ಸ್ವಲ್ಪ ಆ ರೀತಿ ಈ ಮನೆ ಕಟ್ಟೋದಕ್ಕೆ ಸುಮಾರು ಅಂದ್ರೆ ಮೇಲ್ಗಡೆ 2 ರೂಮ್ ಹಾಕ್ಸಿದಾರಂತೆ. ಸೊ ಮೇಲೆ ಏನು ಹೋಗ್ಲಿಲ್ಲ, ನಾವು ಇರೋದ್ರಲ್ಲಿ ಇಲ್ಲೇ ತೋರಿಸ್ತಾ ಇದೀನಿ. ಎಲ್ಲ ಒಂದು 30 ಲಕ್ಷ ಹತ್ತತ್ರ ಆಯ್ತು ಅಂತ ಹೇಳಿದ್ರು. ಹಳ್ಳಿಯಲ್ಲಿ ಈ ರೀತಿ ಮನೆ ಕಟ್ಟೋದು ಒಂದು ಕನಸು ಅಂತಂದು ಹೇಳ್ಬೋದು. ಯಾಕಂದ್ರೆ ಎಷ್ಟು ಮನೆ ಕಟ್ಟಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಳ್ಳಿಯಲ್ಲಿ ದುಡಿಮೆನೂ ಕಡಿಮೆ ಇರುತ್ತೆ, ಏನೋ ತೋಟಗಳು ಜಮೀನುಗಳು ಈ ತರ ಇರೋರಿಗೆ ಸ್ವಲ್ಪ ಈಸಿ ಆಗ್ಬೋದು. ಆದ್ರೆ ಕೂಲಿನೇ ನಂಬ್ಕೊಂಡು ಕೂಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂತವ್ರಿಗೆ ಬಹಳ ದೊಡ್ಡ ಟಾಸ್ಕ್ ಇದು ಮನೆ ಕಟ್ಟೋದು. ಆದ್ರೆ ಇವ್ರದ್ದು ತೋಟಗಳು ಎಲ್ಲ ಇದೆ ಹೇಳ್ರಿ, ಆರಾಮಾಗಿ ಮುಂಚೆಯಿಂದ ಚೆನ್ನಾಗಿ ಇವರೆಲ್ಲ ಕೆಲಸಗಳು ಮಾಡಿ ಈಗ್ಲೂ ಮಾಡ್ತಾವ್ರಂತೆ. ಮನೆ ಕಟ್ಕೊಂಡಿದ್ದಾರೆ, ಚೆನ್ನಾಗಿದೆ ಮನೆ ಮಾತ್ರ. ಹಾಗೆ ದೇವ್ರ ಮನೆ ತೋರಿಸ್ತಾ ಇದೀನಿ. ಈ ಕಡೆ ಒಂದು ಬೆಡ್ರೂಮು, ಆ ಕಡೆ ಒಂದು ಬೆಡ್ರೂಮ್, 2 ಬೆಡ್ರೂಮ್ ಇದಾವೆ. ಬೆಡ್ರೂಮು 2, ಹಾಲು, ಕಿಚನ್ ಇಷ್ಟು ಕೆಳಗಡೆ, ಮತ್ತೆ ಮೇಲ್ಗಡೆ 2 ರೂಮ್ ಹಾಕ್ಸಿದೀವಿ ಅಂತಂದು ಹೇಳ್ತಾ ಇದ್ರು ಆಂಟಿ. ಸೊ ಜೀವಿತ ಅವರಮ್ಮ.
ಇದು ನೋಡ್ತಾ ಇರ್ಬೋದು ನೀವು ಅಡುಗೆ ಮನೆನ. ಸೊ ಇಲ್ಲಿ ಜೀವಿತ ಏನ್ ಮಾಡ್ತಾ ಇದ್ರು ಅಂದ್ರೆ ನಮಗೋಸ್ಕರ ಜ್ಯೂಸ್ ಮಾಡ್ತಾ ಇದ್ರು, ಕರ್ಬೂಜ ಜ್ಯೂಸ್. 2 ಹಣ್ಣು ತಗೊಂಡ್ ಬಂದ್ರು. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಮಾಡಿ ಕೊಟ್ರಾಗ್ಲೇನೆ ಕುಡಿದ್ವಿ. ಕುಡ್ದಾದ್ಮೇಲೆ ಈಗ ಜ್ಯೋತಿಗಳು ಅಂದ್ರೆ ಆರ್ತಿಗಳೆಲ್ಲ ಹೊರಟು. ಸೊ ಅದಕ್ಕೆ ನಾವೀಗ ಹೊರಗಡೆ ಹೋಗ್ತಾ ಇದೀವಿ, ಆರ್ತಿಗಳು ನೋಡೋಣ ಅಂತ. ದೇವಸ್ಥಾನ ಹತ್ರನೇ ಹೊರಟ್ವಿ ಎಲ್ರು. ಚಪ್ಪಲಿ ಇಲ್ಲೇ ಬಿಡ್ಬೇಕಾ? ಅವ್ರ ಮನೆಯಿಂದ ಈ ಕಡೆ ಮೇನ್ ರೋಡ್ಗೆ ಬಂದ್ವಿ ನೋಡಿ. ಇಲ್ಲಿಂದ ಕೆರೆ ಪಕ್ಕ ದೇವಸ್ಥಾನ ಇದೆ, ಅಲ್ಲಿ ತೋರಿಸ್ತೀನಿ ನಿಮ್ಗೆ ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೆ ಏನು ಅಂತ. ದೊಡ್ಡ ಮಾರಮ್ಮನ್ ಮಾಡಿದಾರಾಗ್ಲೇ. ಇದು ಮರಿ ಜಾತ್ರೆ ಅಂತೆ. ಮುಂದೆ ಹೋಗ್ಬೇಕಲ್ಲ ಇವಾಗ. ನಾನು ಅಲ್ಗಾನ ಹೋಗ್ತೀನಿ, ಅಲ್ಗೋ ಒಂದು ಕ್ಲಿಪ್ ಪಾಪ. ದೊಡ್ಡ ಜಾತ್ರೆ ಮಾಡಿದಾಗ ಪಾಪ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನೇ ನೋಡ್ಕೊಂಡಿಲ್ಲ ಮೆಸೇಜಸ್ ಬಹಳ ಬರ್ತಾ ಇರ್ತಾವಲ್ಲ, ಅದಕ್ಕೋಸ್ಕರ ಇನ್ನ ನಾನು ಓಡಾಡೋದು ಸ್ವಲ್ಪ ಆ ಕಡೆ ಈ ಕಡೆ ಪ್ರಮೋಷನ್ಸ್ಗಂತೆ, ಮತ್ತೆ ಈ ರೀತಿ ಹಬ್ಬಗಳಿಗೆ ಯಾರಾದ್ರೂ ಕರ್ದೆ ಈ ಕಡೆ ಬರ್ತಾ ಇರ್ತೀನಲ್ಲ ಬೇರೆ ಊರ್ ಸೈಡ್ ಎಲ್ಲಾನು. ಹಾಗಾಗಿ ಸ್ವಲ್ಪ ಮೆಸೇಜ್ ನೋಡೋದು ನಾನು ಡೈಲಿ ಕಡಿಮೆ. ಅವಾಗ ಪಾಪ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನಾನೇ ಇದಾಗಿಲ್ಲ. ಸೊ ಈ ಜಾತ್ರೆಗೆ ನನಗೆ ನನ್ನ ಫ್ರೆಂಡ್ ಕೀರ್ತನ ಇದ್ರಲ್ಲ, ಸೊ ಅವ್ರನ್ನ ಇಟ್ಕೊಬಿಟ್ಟು ನನ್ನ ನಂಬರೇ ತಗೊಂಡ್ಬಿಟ್ಟು ಡೈರೆಕ್ಟ್ ಕಾಲ್ ಮಾಡಿದ್ರು. ಸೊ ಇಲ್ಲ ಬರ್ಲೇಬೇಕು ಅಂತ ಇದ್ ಮಾಡಿದಕ್ಕೆ ಸೊ ನಾನು ಬಂದ್ವಿ, ನಾನು ನಮ್ಮ ಮನೆಯವ್ರು ಇಬ್ರು ಇವತ್ತು. ಬಹಳ ಖುಷಿ ಪಟ್ರು ನಾವು ಬಂದಿದ್ದಕ್ಕೆ. ನಮಗೂ ತುಂಬಾ ಖುಷಿ ಆಯ್ತು. ಈಗ ನನ್ನ ಪಕ್ಕ ನಿಂತು ಹೇಳಲ್ ಜೀವಿತ ಆಗ್ಲೇ ನೋಡಿದ್ರಲ್ಲ ನೀವು. ಈಗ ಬಂದ್ವಿ ನೋಡಿ, ಆರ್ತಿಗಳೆಲ್ಲ ತಗೊಂಡು. ಕೆರೆ ಪಕ್ಕ ಇದು ದೇವಸ್ಥಾನ, ಗೌರ ಸಮುದ್ರ ಮಾರಿಕಾಂಬಾ ದೇವಿ ಅಂತಂದು ಇತ್ತು ನೇಮು. ಸೊ ಅಂದ್ರೆ ಅಲ್ಲಿ ಗೌರ ಸಮುದ್ರ ಅಂತಂದು ಊರಿದೆ. ಸೊ ಅಲ್ಲಿ ತುಂಬಾ ಪವರ್ಫುಲ್ ದೇವರು ಮಾರಮ್ಮ. ಸೊ ಹಂಗಾಗಿ ಅಲ್ಲಿಯ ದೇವರು ಇಲ್ಲಿ ನೆಲೆಸಿರೋದು. ತುಂಬಾ ಭಕ್ತಿಯಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬ. ಇದು ಮರಿ ಜಾತ್ರೆ, ಚಿಕ್ಕ ಜಾತ್ರೆ, ಇದು ಚಿಕ್ಕ ಮಾರಮ್ಮ ಮಾಡ್ತಾ ಇರೋದು. ಈಗ ನೋಡಿ ತಂದಿರೋ ಅಂತ ಆರ್ತಿಗಳೆಲ್ಲಾನು ಆ ತರ ತಲೆ ಮೇಲೆ ಹೊತ್ಕೊಂಡು 3 ರೌಂಡ್ ಸುತ್ತಬೇಕಲ್ಲ ದೇವಸ್ಥಾನ ಸುತ್ತು, ಅದಕ್ಕೆ ಸುತ್ತಾ ಇದ್ದಾರೆ. ಇಲ್ಲಿ ಗಂಡ್ಮಕ್ಳೆಲ್ಲ ಈ ಕಡೆ ಎಲ್ಲ ಕೊನೆಯದಾಗಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು. ಇಲ್ಲಿ ಹೆಣ್ಮಕ್ಳ ಕೆಲಸ ಅಂದ್ರೆ ಅದೆಲ್ಲ ತಂದಿರೋಂತ ಆರ್ತಿಗಳೆಲ್ಲ ತಗೊಂಡ್ ಬಂದಿರ್ತಾರಲ್ಲ, ದೇವ್ರಿಗೆಲ್ಲ ಒಪ್ಪಿಸ್ಬೇಕು 3 ರೌಂಡ್ ಸುತ್ತಬಿಟ್ಟು. ಅಲ್ಲಿ ಕೆರೆ ನೀವು ನೋಡ್ತಾ ಇರ್ಬೋದು, ಕೆರೆಯಲ್ಲಿ ನೀರುನು ಇದೆ. ಕೆರೆ ಪಕ್ಕ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಇದ್ರೆ. ನೋಡಿದ್ರಲ್ಲ ಇಷ್ಟೊತ್ತು ಅದು ದೇವ್ರ ಮೇಲೆ ಪದ ಹೇಳಿದ್ದಾಗಿರ್ಬೋದು, ಮತ್ತೆ ಪೂಜೆ ಮಾಡಿದ್ದಾಗಿರ್ಬೋದು ಎಲ್ಲ ಶೇರ್ ಮಾಡ್ಕೊಂಡೆ. ಹಾಗೆ ಈಗ ತಂದಿರೋ ಅಂತಾರೆ ಎಲ್ಲರೂ 3 ರೌಂಡ್ ಸುತ್ತಾದ್ಮೇಲೆ ಈಗ ಅದನ್ನ ನಾವು ಆರ್ತಿಗೆಲ್ಲ ಹೂವೆಲ್ಲ ಅಲಂಕಾರ ಮಾಡಿ ತಂದಿರ್ತೀವಲ್ಲ,
ಆ ಹೂ ಕಡ್ಡಿ ಎಲ್ಲನೂ ಇಲ್ಲೇ ದೇವ್ರಿಗೆ ಅರ್ಪಿಸ್ಬೇಕು. ಅದಕ್ಕೋಸ್ಕರ ಒಪ್ಪಿಸ್ತಾವ್ರೆ. ಸೊ ತುಂಬಾ ಜನನೇ ಇದ್ರು, ಬಹಳ ಜನ ಆರ್ತಿಗಳೆಲ್ಲ ತಗೊಂಡ್ ಬಂದಿದ್ರಲ್ಲ. ಸೊ ಹಂಗಾಗಿ ಒಬ್ಬೊಬ್ಬರಾಗಿ ಎಲ್ಲ ಅಲ್ಲಿ ದೇವಸ್ಥಾನದ ಹಿಂದೆ ಮುಂದೆ ಎಲ್ಲಾನು ಆಗ್ತಾ ಇದ್ರು. ಸೊ ನಾವು ಹಿಂದ್ಗಡೆನೆ ಇದ್ವಿ. ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೇಕಾ ತುಂಬಾ ಜನ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ತಾ, ಸೊ ಹಾಗೆ ನೀವು ದೊಡ್ಡ ಜಾತ್ರೆ ಬರ್ಬೇಕಾಯ್ತು, ಈ ಜಾತ್ರೆಗೆ ಬಂದಿರಾ ಅಂತಂದು ಹೇಳಿದ್ರು. ಸೊ ಅವಾಗ ನನ್ಗೆ ನೋಡ್ಕೊಂಡಿಲ್ಲ, ಈ ರೀತಿ ಕರೆದಿದ್ರು ಆಗ್ಲೂ ನಾವು ಬರಕ್ ಆಗ್ಲಿಲ್ಲ ಅಂತ ಅಂದ್ವಿ. ಸೊ ಅದಕ್ಕೆ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಈ ಕಡೆ ನೋಡಿ ಸ್ವಲ್ಪ ಹಿಂದ್ಗಡೆ ಎಲ್ಲಾನು ಇಲ್ಲೇ, ಅಲ್ಲಿ ಮುಂದೆ ಜಾಸ್ತಿ ಜನ ಇದ್ರಲ್ಲ, ಅದಕ್ಕೋಸ್ಕರ ಹಿಂದೆನೂ ಆರಾಮಾಗಿ ಒಪ್ಪಿಸ್ಬೋದು ದೇವ್ರಿಗೆ. ಇಲ್ಲಿ ಬೇವಿನ ಮರ ಇದೆಯಲ್ಲ, ಬೇವಿನ ಮರ ತುಂಬಾ ಶ್ರೇಷ್ಠ ಅಂತಂದು ಹೇಳ್ತಾರೆ ಈ ತಾಯಿಗೆ. ಬೇವಿನ ಸೊಪ್ಪು, ಬೇವಿನ ಮರ. ಸೊ ಅದಕ್ಕೆ ಇಲ್ಲಿ ಬೇವಿನ ಮರಕ್ಕೆ ಒಪ್ಪಿಸ್ತಾವ್ರೆ ಎಲ್ಲರೂ ತಂದಿರೋ ಅಂತಾರು. ಹಾಗೆ ನಮ್ಮ ಮನೆಯವ್ರ ಕೆಲಸದಲ್ಲಿ ನಮ್ಮ ಮನೆಯವ್ರು ಬ್ಯುಸಿ ಆಗವ್ರೆ. ಎಲ್ಲ ವಿಡಿಯೋನು ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅಲ್ಲಿ ಫ್ರಂಟಲ್ಲಿ ಸ್ವಲ್ಪ ನಿಮಗೆ ತೋರಿಸಿದ್ರಾಗ್ಲೇನೆ. ಹಾಗೆ ಬ್ಯಾಕ್ ಸೈಡ್ ಬಂದಿದ್ದಾರೆ. ಬ್ಯಾಕ್ ಸೈಡ್ ನಿಂತಿರೋ ಅಂತ ಹೆಣ್ಮಕ್ಳು ಎಲ್ಲರೂ ಇಲ್ಲೇ ಒಪ್ಪಿಸಿ ಹೋಗ್ತಾವ್ರೆ ಕೈ ಮುಗ್ದು. ಹಾಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಆ ಕಡೆ ಒಪ್ಪಿಸ್ಬಿಟ್ಟು ಈ ಕಡೆ ಸೈಡಲ್ಲಿ ನೋಡ್ತಾ ಇದ್ವಿ ಎಲ್ಲಿದ್ದಾರೆ ಅಂತ. ಇಲ್ಲಿ ಕಾಣಿಸ್ಕೊಂಡ್ರು, ಇಲ್ಲಿ ಕಟ್ಟೆ ಮೇಲೆ ನಿಂತಿದ್ರು. ಸರಿ ಬನ್ನಿ ಹೋಗೋಣ ಮನೆಗೆ ಅಂತಂದು ಹೇಳ್ತಾ ಇದ್ವಿ. ಸರಿ ಅಂತಂದೇಳಿ ಇನ್ನೊಂದು ಸ್ವಲ್ಪ ಇದೆ ವಿಡಿಯೋ, ಅದನ್ನ ಕವರ್ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ಗರ್ಭಗುಡಿ ದೇವರು ತೋರಿಸ್ತೀನಿ ನಿಮ್ಮ ವ್ಯೂವರ್ಸ್ಗೆ ಅಂತಂದು ಹೇಳಿದ್ರು ನಮ್ಮ ಮನೆಯವರು. ಸೊ ತುಂಬಾ ಖುಷಿ ಅನ್ನಿಸ್ತು ನನಗೆ. ಆಯ್ತು ತಗೊಂಡ್ ಬನ್ನಿ ಅಂತಂದು ಹೇಳಿದಕ್ಕೆ ನೋಡಿ ಇಲ್ಲಿಂದಾನೇ ಕೈ ಮುಗಿದ್ಬಿಡಿ. ತುಂಬಾ ಪವರ್ಫುಲ್ ದೇವ್ರಂತೆ. ಸೊ ಎಲ್ರಿಗೂ ಒಳ್ಳೇದ್ ಮಾಡ್ಲಪ್ಪ, ನಿಮ್ ಜೊತೆ ನನಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ದೇವ್ರನ್ನ. ತುಂಬಾ ಚೆನ್ನಾಗಿ ಅಲಂಕಾರನೂ ಮಾಡಿದ್ರು. ಸೊ ಇಲ್ಲಿಯ ಊರಿನ ಜನರು ಇವರೆಲ್ಲ ನಿಂತಿರೋ ಅಂತದ್ದು ಇಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಪ್ರತಿಯೊಂದು ಹಳ್ಳಿಲೂ ಈ ತರ ನಮ್ ಕಡೆ ಫುಲ್ ದೊಡ್ಡದಾಗಿ ಜಾತ್ರೆಗಳು ಮಾಡ್ತಾವ್ರೆ. ಹೋದ ವರ್ಷದಿಂದನೂ ಬಹಳ ಚೆನ್ನಾಗಿ ಆಗ್ತಾ ಇದೆ. ನಮ್ಮೂರಲ್ಲೂ ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ ತುಂಬಾ ದೊಡ್ಡದಾಗೆ ಮಾಡ್ತಾರೆ ಜಾತ್ರೆ. ಅವಾಗ ನಾನು ತಪ್ಪದೆ ಎಲ್ಲಾನು ಶೇರ್ ಮಾಡ್ಕೊಂತೀನಿ ನಿಮ್ ಜೊತೆ. ಸೊ ಅಲ್ಲಿಂದ ಬಂದಿದ್ದು ನಾವು ಜೀವಿತ ಅವ್ರ ಮಾವನ ಮನೆಗೆ. ಸೊ ನಾವು ಬಂದಾಗಿಂದ ಪಾಪ ಅಣ್ಣ ಎಷ್ಟು ಚೆನ್ನಾಗಿ ನಮ್ಗೆ ಕರ್ಕೊಂಡೋಗೋದಾಗಿರ್ಬೋದು, ದೇವಸ್ಥಾನ ಹತ್ರ ವಿಡಿಯೋಗಾಗಿರ್ಬೋದು, ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾತಾಡ್ಕೊಂಡು ಜೊತೆನೆ ಓಡಾಡ್ತಾ ಇದ್ರು. ಹಾಗೆ ಅವ್ರ ಮನೆಗೆ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ತಗೊಂಡು ಸ್ವಲ್ಪ ನೀರು ಕುಡ್ದು ಬಾಳೆಹಣ್ಣೆಲ್ಲ ಕೊಟ್ರು. ಇವ್ರಿಗೆಲ್ಲ ತೋಟಗಳಿದಾವೆ, ಹಣ್ಣೆಲ್ಲ ಬಾಳೆಹಣ್ಣು ಮನೆಗೆ ಹಣ್ಣು ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಮ್ಗಂತೂ ತುಂಬಾ ಬಾಳೆಹಣ್ಣೆ ತುಂಬಿಕೊಟ್ರು ಬ್ಯಾಗಲ್ಲಿ ಬರ್ಬೇಕಾದ್ರೆ. ಸೊ ಇಲ್ಲಿ ನೋಡಿ ಜೀವಿತ ಅವ್ರಮ್ಮ ನನ್ಗೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ರು. ಇದು ನಮ್ಮಪ್ಪ ನಮ್ಮಮ್ಮ ಮಾಡ್ಕೊಂಡಿರುವಂತ ಪುಣ್ಯ ನನಗೆ ಸಿಕ್ಕಿದೆ ಅಂತಂದು ಹೇಳ್ಬೋದು. ಯಾಕಂದ್ರೆ ಪ್ರತಿ ಒಂದು ಈ ತರ ಹೋಗಿರೋ ಮನೇಲಿ ನನ್ಗೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಸ್ಯಾರಿ ಕೊಡ್ತಾವ್ರೆ. ನಿಜ ಅಷ್ಟು ಸುಲಭ ಅಲ್ಲ ಮಡ್ಲಕ್ಕಿನೂ ಅರಿಶಿನ ಕುಂಕುಮ ಸ್ಯಾರಿ ಸಿಗೋದು ಹೆಣ್ಮಕ್ಳಿಗೆ. ಅದು ನಾನ್ ಪಡ್ಕೊಂಡ್ ಬಂದೀನಿ. ನಿಜ ಅದು ತುಂಬಾ ಪುಣ್ಯದ ಕೆಲಸ. ಸೊ ಅದು ಬಹಳ ಅದೃಷ್ಟ ಮಾಡ್ಕೊಂಡಿದೀಯ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ನಾನು ಆಗ ಅಂತೀನಿ, ಅಲ್ಲ ನಮ್ಮಪ್ಪ ನಮ್ಮಮ್ಮ ಮಾಡಿರುವಂತ ಪುಣ್ಯದ ಕೆಲಸಗಳು ನನಗೆ ಈ ತರ ಅದೃಷ್ಟ ರೂಪದಲ್ಲಿ ಬಂದಿದೆ ಅಂತಂದು ಹೇಳ್ತಾ ಇರ್ತೀನಿ. ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೆ. ತುಂಬಾ ಖುಷಿ ಅನ್ಸುತ್ತೆ ನನಗೆ. ನೋಡಿ ಯಾವ ಮನೆಗೆ ಹೋದ್ರು ಅರಿಶಿನ ಕುಂಕುಮ ನನಗೆ ಮಡ್ಲಕ್ಕಿ ಕೊಡ್ತಿದ್ದಾರೆ. ಸೊ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಇಲ್ಲಿ ಸ್ವಲ್ಪ ಇವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ನೋಡಿ ಜೀವಿತ ಅವ್ರ ಮಾವ ಪಾಪ ಹಿಂದೆಯಿಂದನೇ ಓಡಾಡ್ತಾವ್ರೆ. ಸೊ ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಹಿಂದೆ ಬರೋದು. ಸೊ ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಎಕ್ಸ್ಪ್ಲೈನ್ ಮಾಡೋದು. ಇಲ್ಲೇ ಇರಿ ಇವತ್ತು ಡ್ರಾಮಾ ಇದೆ ಮತ್ತೆ ನಾಳೆ ಹೋಗಿರಂತೆ ಅಂತ ಅಂದ್ರು. ಸೊ ಇಲ್ಲ ನಮ್ಗೆ ಸ್ವಲ್ಪ ಕೆಲ್ಸಗಳಿದಾವೆ ಅಂತ. ಈಗ ಇವ್ರ ಮನೆ ಮುಂದೆನೆ ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಕೈ ಮುಗಿದು ಈಗ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ RCB ಅಂತಂದು ಹೇಳ್ಬಿಟ್ಟು ಫುಲ್ ಫ್ಯಾನ್ಸ್ ಅಂತೆ RCBಗೆ. ಸೊ ಅವ್ರ ಮನೆಗೆ ಅಣ್ಣನೇ ಕರ್ಕೊಂಡು ಬಂದಿದ್ದು, ಬನ್ನಿ ಹೋಗೋಣ ಅಂತ. ಸೊ ನೋಡಿ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಮ್ಮ. ಈ ಮನೆಯವ್ರ ಅಮ್ಮ ಇದಾರಲ್ಲ, ಸೊ ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಬಹಳ ಕಾಮಿಡಿಯಾಗಿ ಮಾತಾಡಿದ್ರು. ಹೊರಗಡೆ ತೋರಿಸ್ತೀನಿ ನಿಮ್ಗೆ. ನಾನು ಜೀವಿತ ಎಲ್ಲ ಕೂತಿದೀವಿ. ನೋಡ್ತಾ ಇರ್ಬೋದು ಇಲ್ಲೂ ಬಂದಿದ್ದಾರೆ ಅಣ್ಣ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬೇರೆಯವ್ರ ಮನೆಗೆ ಹೋಗೋಷ್ಟರಲ್ಲಿ ಇನ್ನ ನೀವು ಹೊರಡ್ರಿ ಸಾಕು, ನಾವು ಹೋಗ್ತೀವಿ ಅಂತಂದು ಹೇಳಿದ್ವಿ. ಇನ್ನು ಊರಿಂದ ಆಚೆಗಿತ್ತು. ನೋಡಿ ಮನೆಗಳಂತೂ ತುಂಬಾ ಚೆನ್ನಾಗಿ ಕಟ್ಟಿದಾರಪ್ಪ. ಇಲ್ಲಿ ಯಾರ ಮನೆಗೆ ಹೋದ್ರೂ ಮನೆಗಳು ಈ ತರ ಫುಲ್ ಇದ್ರಲ್ಲಿದಾವೆ. ಬಹಳ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮನೆಗಳು. ಇವ್ರದೆಲ್ಲ ತೋಟಗಳು ವ್ಯಾಪಾರಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಮನೆಗಳು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ರು. ನನಗೂ ಇಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರು. ಅದನ್ನ ಕುಡಿತಾ ಹಾಗೆ ನಾನು ಜೀವಿತ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ. ನೆಕ್ಸ್ಟ್ ನಾನು ಜೀವಿತ ಮದುವೆಗೆ ಬರ್ತೀನಿ, ಬೇಗ ಮದುವೆ ಮಾಡಿ ಅಂತಂದು ಎಲ್ರಿಗೂ ಹೇಳ್ದೆ ಅವ್ರ ಮನೆಯಲ್ಲಿ. ಸರಿ ಸರಿ ಆಯ್ತು ಬನ್ರಿ ಅಂತಂದೇಳಿ ಎಲ್ಲ ನಗ್ತಾ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಹೊರಗಡೆ ಬಂದ್ವಿ, ನಾನು ಹೊರಡ್ತೀವಿ ಅಂತ. ಊಟ ಮಾಡ್ಕೊಂಡು ಹೋಗ್ರಿ ಅಂತಂದು ಒಳ್ಳೆ ಬಲವಂತ ಮಾಡ್ತಾ ಇದ್ರು. ನಾವು ಜೀವಿತ ಅವ್ರ ಮನೆಯಲ್ಲೇ ಊಟ ಮಾಡಿದ್ವಿ. ಸೊ ಒಂದ್ಸರಿ ಊಟ ಮಾಡಿದ್ರೆ ನೆಕ್ಸ್ಟ್ ಮಾಡೋಕ್ಕಾಗಲ್ಲ ಅಂತಂದೇಳಿ ಸರಿ ಆಯ್ತು ಬರ್ತೀವಿ ಹೇಳ್ರಿ ಸಾಕು ಅಂತಂದೇಳಿ ನಾವು ನೆಕ್ಸ್ಟ್ ಹೊರಟಿದ್ದು. ನಮ್ಮ ಇನ್ನೊಬ್ರು ಉದುಗೂರಲ್ಲಿ ಸಿಕ್ಕಿದ್ರು ಸಿಸ್ಟರ್ಸ್, ಕೀರ್ತನ ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವರು ನನಗೆ ಇಲ್ಲಿ ಜಾತ್ರೆಯಲ್ಲಿ ಇಲ್ಲಿ ದೇವಸ್ಥಾನ ಹತ್ರ ನೋಡ್ಬಿಟ್ರಲ್ಲ, ನಮ್ಮ ಮನೆಗೆ ಬಂದೇ ಹೋಗ್ಬೇಕು ಅಂತಂದು ಹೇಳಿದ್ದಕ್ಕೆ ಸರಿ ಅಂತ ನಾವು ನೆಕ್ಸ್ಟ್ ಹೊರಟಿದ್ದು. ನಮ್ಮ ಹೋಗ್ಬೇಕಾದ್ರೆ ಇಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರು. ಹೇಗಿತ್ತು ಅಂದ್ರೆ ಬಹಳ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ
ಈ ಥರ ಸುತ್ತು ಆ ಥರ ಹೊಲಗಳು ತೋಟಗಳು ಮಧ್ಯ ಮನೆ ಎಷ್ಟು ಚೆನ್ನಾಗಿರುತ್ತಲ್ಲ ಇರೋದಕ್ಕೆ. ನನಗಂತೂ ಈ ಥರ ಇರಬೇಕಾಗಿತ್ತು ಮನೆ, ಇನ್ನೂ ಚೆನ್ನಾಗಿರೋದು ನನ್ನ ವೀಡಿಯೋಸ್ಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅದನ್ನೇ. ಈ ಥರ ಇದ್ದರೆ ಯಾರ ಡಿಸ್ಟರ್ಬೆನ್ಸ್ ಇರಲ್ಲ, ನಾನು ಆರಾಮಾಗಿ ವಾಯ್ಸ್ ಓವರ್ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಪೀಸ್ಫುಲ್ಲಾಗಿ ಮಾಡ್ಕೋಬೋದು. ಸೊ ಮನೆಗಳ ಹತ್ರ ಎಲ್ಲ ಬರೋದು ಡಿಸ್ಟರ್ಬೆನ್ಸ್ ಮಾಡೋದು ಈ ಥರ ಇರುತ್ತಲ್ಲ. ಸೊ ಈ ಥರ ಇರ್ಬೇಕು ನೋಡಿ, ಎಷ್ಟು ಚೆನ್ನಾಗೈತೆ ಹೊಲದಲ್ಲಿ ಮನೆ ಅಂತಂದು ಹೇಳ್ತಾ ಇದ್ದೆ. ಹಾಗೆ ಇವರು ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಅಂತೆ, ನಿಜವಾಗ್ಲೂ ಎಷ್ಟೊಂದು ಜನ ಇದ್ದಾರೆ ಒಂದೇ ಮನೆಯಲ್ಲೇ. ನನಗೆ ಶಾಕ್ ಆಯ್ತು, ಈಗಿನ ಕಾಲದಲ್ಲೂ ಈ ಥರ ಇರ್ತಾರ ಜಾಯಿಂಟ್ ಫ್ಯಾಮಿಲಿ ಅಂತ. ಸೊ ತುಂಬ ಖುಷಿ ಆಯಿತು, ಒಳ್ಳೇದಾಗಲಿ ಇವ್ರಿಗೆಲ್ರಿಗೂ. ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಜನ ಒಂದೇ ಮನೆಯಲ್ಲೇ ಇದ್ದಾರೆ ಅಲ್ವಾ, ತುಂಬ ಗ್ರೇಟ್ ಈ ಥರ ಇರೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್.